भारतीय जनता पार्टीमध्ये आज या ठिकाणी प्रवेश करत आहेत त्या सर्वांचं भारतीय जनता पार्टी ग्रामीण मंडळाच्या वतीनं हार्दिक हार्दिक स्वागत। नरेंद्र मोदींच्या नेतृत्वाला आदर देऊन हे समस्त कार्यकर्ते आज भारतीय जनता पक्षामध्ये प्रवेश करत आहेत। भारत माता की, भारत माता की, जय श्रीराम, जय श्रीराम। धन्यवादಗಳು। ಇವತ್ತಿನ ದಿವಸ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಬೂತ್ ಮಟ್ಟದ ಕಾರ್ಯಕ್ರಮ ಲೋಕಸಭಾ ಅಧಿಕೃತ ಅಭ್ಯರ್ಥಿಯಾದಂತಹ ಜಗದೀಶ್ ಶೆಟ್ಟರ್ ಅವರಿಗೆ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಜಾರಕಿಹೊಳಿ ಅವರಿಗೆ, ಸಂಜಯ್ ಪಾಟೀಲ್ ಅವರಿಗೆ ಹಾಗೂ ಧನಂಜಯ ಜಾಧವ್ ಅವರಿಗೆ, ಯುವರಾಜ್ ಅವರಿಗೆ, ಸ್ನೇಹಲ್ ಕೊಳಿಕ್ ಅವರಿಗೆ, ಸೋನಾಲಿ ಸ್ವರ್ಣಭಟ್ ಅವರಿಗೆ ಹಾಗೂ ವೇದಿಕೆ ಮೇಲಿದ್ದ 500 ವರ್ಷ ಹಿಂದಿದ್ದ ರಾಮ ಮಂದಿರ ಮಾಡಿದ್ದಾರೆ ನಮ್ಮ ಪ್ರಧಾನಮಂತ್ರಿ। ಅದು ಯಾರಿಗೂ ಮಾಡಕ್ ಸಾಧ್ಯವಿಲ್ಲ। ರಾಮ ಮಂದಿರ ಮೂರ್ತಿ ಪ್ರತಿಷ್ಠಾಪನೆ ಆಗಿದ್ರೆ ಅವರ ಪ್ರೈಮ್ ಮಿನಿಸ್ಟರ್ ಆಗಿದ್ದೇನೆ ಅಂತ ಹೇಳಿ ಹಂಗ್ ಮಾಡ್ತಾ ಇಲ್ಲ। ಅವರು ಎಲ್ಲ ನಮ್ಮ ಧರ್ಮ ಹೋಗಿ ತುಂಬ್ಕೊಂಡ್ ಬರ್ಬೇಕಾಗ್ತಿತ್ತು, ಅದು ಮಹಿಳೆಯರು ತಿಳ್ಕೋಬೇಕು। ಮತ್ತ ಈ ಎಷ್ಟು ಆರಾಮ ಐತಿ ಯೋಜನೆ ಹೋಗಿ ಕಟ್ಟಿಗೆ ತಗೊಂಡ್ಬರೋದು, ಹೊಲಿ ಹೊತ್ಸೋದು ಎಷ್ಟು ತ್ರಾಸ ಆಗ್ತಿತ್ತು, ಅದರಿಂದ ಎಲ್ಲ ಟ್ರ್ಯಾಕ್ ಟಿಬಿ ಅದು ಬರೋದು। भारतीय जनता पार्टीमध्ये आज या ठिकाणी प्रवेश करत आहेत त्या सर्वांचं भारतीय जनता पार्टी ग्रामीण मंडळाच्या वतीनं हार्दिक हार्दिक स्वागत। नरेंद्र मोदींच्या नेतृत्वाला आदर देऊन हे समस्त कार्यकर्ते आज भारतीय जनता पक्षामध्ये प्रवेश करत आहेत। भारत माता की, भारत माता की, जय श्रीराम, जय श्रीराम। धन्यवादಗಳು। ಇವತ್ತಿನ ದಿವಸ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಬೂತ್ ಮಟ್ಟದ ಕಾರ್ಯಕ್ರಮ ಲೋಕಸಭಾ ಅಧಿಕೃತ ಅಭ್ಯರ್ಥಿಯಾದಂತಹ ಜಗದೀಶ್ ಶೆಟ್ಟರ್ ಅವರಿಗೆ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಜಾರಕಿಹೊಳಿ ಅವರಿಗೆ, ಸಂಜಯ್ ಪಾಟೀಲ್ ಅವರಿಗೆ ಹಾಗೂ ಧನಂಜಯ ಜಾಧವ್ ಅವರಿಗೆ, ಯುವರಾಜ್ ಅವರಿಗೆ, ಸ್ನೇಹಲ್ ಕೊಳಿಕ್ ಅವರಿಗೆ, ಸೋನಾಲಿ ಸ್ವರ್ಣಭಟ್ ಅವರಿಗೆ ಹಾಗೂ ವೇದಿಕೆ ಮೇಲಿದ್ದ 500 ವರ್ಷ ಹಿಂದಿದ್ದ ರಾಮ ಮಂದಿರ ಮಾಡಿದ್ದಾರೆ ನಮ್ಮ ಪ್ರಧಾನಮಂತ್ರಿ। ಅದು ಯಾರಿಗೂ ಮಾಡಕ್ ಸಾಧ್ಯವಿಲ್ಲ। ರಾಮ ಮಂದಿರ ಮೂರ್ತಿ ಪ್ರತಿಷ್ಠಾಪನೆ ಆಗಿದ್ರೆ ಅವರ ಪ್ರೈಮ್ ಮಿನಿಸ್ಟರ್ ಆಗಿದ್ದೇನೆ ಅಂತ ಹೇಳಿ ಹಂಗ್ ಮಾಡ್ತಾ ಇಲ್ಲ। ಅವರು ಎಲ್ಲ ನಮ್ಮ ಧರ್ಮ ಹೋಗಿ ತುಂಬ್ಕೊಂಡ್ ಬರ್ಬೇಕಾಗ್ತಿತ್ತು, ಅದು ಮಹಿಳೆಯರು ತಿಳ್ಕೋಬೇಕು। ಮತ್ತ ಈ ಎಷ್ಟು ಆರಾಮ ಐತಿ ಯೋಜನೆ ಹೋಗಿ ಕಟ್ಟಿಗೆ ತಗೊಂಡ್ಬರೋದು, ಹೊಲಿ ಹೊತ್ಸೋದು ಎಷ್ಟು ತ್ರಾಸ ಆಗ್ತಿತ್ತು, ಅದರಿಂದ ಎಲ್ಲ ಟ್ರ್ಯಾಕ್ ಟಿಬಿ ಅದು ಬರೋದು। ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ। ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ। ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ। ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ।